ನಮಸ್ಕಾರ ದೇವರುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ವಾಕಿಂಗ್ ಬಂದಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಗಾರ್ಡನಲ್ಲಿ ಬಂದು ನಾನು ಡೈಲಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಲಘು ವ್ಯಾಯಾಮ ಮಾಡ್ಕೊಂಡು ಹೋಗ್ತೀನಿ. ತುಂಬ ಅದ್ಭುತವಾಗಿದೆ ಜಾಗ ಇದು. ಇಲ್ಲಿ ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಒಳ್ಳೆ ಆಮ್ಲಜನಕ ಸಿಗುತ್ತೆ, ಸಂಪೂರ್ಣವಾಗಿ ಸಿಗುತ್ತೆ. ಒಳ್ಳೆ ಗಾಳಿ ಬರುತ್ತೆ, ತಂಪಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸೊ ಪ್ರತಿನಿತ್ಯ ನೀವು ವಾಕಿಂಗ್ ಮಾಡೋದ್ರಿಂದ ತುಂಬ ಲಾಭಗಳಿದೆ. ಪ್ರತಿನಿತ್ಯ ವಾಕಿಂಗ್ನ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಟುಕೊಳ್ಳಿ, ತುಂಬ ಸಂತೋಷವಾಗಿರಿ ಅಂತ ಹೇಳ್ತಾ ನಾನು ಇದರ ಮೂಲಕ ವಾಕಿಂಗ್ ಮಾಡೋದ್ರಿಂದ ಏನು ಲಾಭಗಳಂತ ನಾನು ತಿಳಿಸ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲಿಗೆ ಗೊತ್ತು, ವಾಕಿಂಗ್ ಮಾಡೋದ್ರಿಂದ ಕಾಲುಗಳು ಗಟ್ಟಿ ಆಗ್ತವೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ, ಮತ್ತು ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡೀತದೆ, ಮತ್ತು ಚೆನ್ನಾಗಿ ನಿದ್ರೆ ಮಾಡ್ಬೋದು. ಸಂಪೂರ್ಣವಾಗಿ ನೈಟೆಲ್ಲ ನಿದ್ದೆ ಮಾಡ್ಬೋದು. ತುಂಬ ಮನಸ್ಥಿತಿಯೂ ತುಂಬ ಚೆನ್ನಾಗಿರುತ್ತೆ, ಮನಸ್ಸು ತುಂಬ ಹಗುರವಾಗಿರುತ್ತೆ. ಮತ್ತು ನಿಮಗೆ ಒಂದು ತಲೆನೋವಾಗಲಿ ಮತ್ತು ಸಣ್ಣ ಸಣ್ಣ ತೊಂದರೆಗಳು ಎಲ್ಲ ಬರೋದೇ ಇಲ್ಲ ಬಿಡಿ. ಹಾಗೆ ಸ್ವಲ್ಪ ನಿಮಗೆ ಇಮ್ಯುನಿಟಿ ಸಿಸ್ಟಮ್ ಸ್ವಲ್ಪ ಇಂಪ್ರೂವ್ ಆಯಿತು ಅಂತಂದರೆ, ಹೆಚ್ಚಾಯಿತು ಅಂತಂದರೆ ನಿಮಗೆ ಸಣ್ಣ ಪುಟ್ಟ ನೀರಿನ ಅಲರ್ಜಿ, ವಾಟರ್ ಅಲರ್ಜಿ, ಡಸ್ಟ್ ಅಲರ್ಜಿ ಇವೆಲ್ಲ ಆಗೋದಿಲ್ಲ. ಅದರಿಂದ ಪ್ರತಿನಿತ್ಯ ನೀವು ಒಂದು 10,000 ಹೆಜ್ಜೆಯನ್ನು ನಡೆಯಿರಿ, ತಪ್ಪದೇ ನಡೆಯಿರಿ. ಅಟ್ಲೀಸ್ಟ್ ನಿಮಗಾಗಿ ಒಂದು ಅರ್ಧ ಗಂಟೆ ಉಳಿಸಿ, ಆಯಿತಾ? ಅರ್ಧ ಗಂಟೆ ನೀವು ನಮಗಾಗಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಒಂದು 10,000 ಹೆಜ್ಜೆಯನ್ನು ಇಟ್ಟು ವಾಕಿಂಗ್ ಮಾಡಿ. ಒಳ್ಳೆ ಮನಸ್ಥಿತಿಯಿಂದ ವಾಕಿಂಗ್ ಮಾಡಿ. ಸೊ ಒಳ್ಳೆ ಊಟ ಮಾಡಿ, ಒಳ್ಳೆ ಊಟ, ಒಳ್ಳೆ ನಿದ್ದೆ, ಸ್ವಲ್ಪ ಒಂದು ಅರ್ಧ ಗಂಟೆ ಎಕ್ಸಸೈಸು ಅಥವಾ ವಾಕಿಂಗು ಮಾಡಿ. ಸೊ ಇಡೀ ದಿನವೆಲ್ಲ ನೀವು ತುಂಬ ಲವಲವಿಕೆಯಿಂದ ಇರ್ತೀರಿ. ಸೊ ಪ್ರತಿನಿತ್ಯ ಇದನ್ನು ಮಾಡಿ ಸ್ನೇಹಿತರೆ. ಪ್ರತಿನಿತ್ಯ ವಾಕಿಂಗ್ ಮಾಡೋದನ್ನು ಮರೆಯಬೇಡಿ. ನೋಡಿ, ಒಳ್ಳೆ ಜಾಗ. ಇಂಥ ಜಾಗದಲ್ಲಿ ಬಂದರೆ ಮನಸ್ಸು ಹಾಗೆ ತುಂಬ ಹಗುರವಾಗುತ್ತೆ, ಎಲ್ಲ ನೋವನ್ನೆಲ್ಲ ಮರೆತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.